ಡೈಲಿ ಒಂದೇ ಥರ ಪಲ್ಯ ತಿಂದು ತಿಂದು ಬೋರ್ ಆಗೈತಿ ಅಂತ ಅನ್ನೋರು ಈ ಒಂದು ಸೋರೆಕಾಯಿ ಪಲ್ಯನ ಮಾಡಿ ನೋಡ್ರಿ. ಖರೇನ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತದೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ಸೈ ಅಂತದ ಈ ಒಂದು ಸೋರೆಕಾಯಿ ಪಲ್ಯ. ಹಂಗೆ ಏನಪ್ಪ ಅಂದ್ರೆ ಭಾಳ ಸಾಫ್ಟ್ ಆಗಿರ್ತೈತಿ. ಆರೋಗ್ಯಕ್ಕೂ ಕೂಡ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಮಾಡಿ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸೋದನ್ನು ಮರ್ಯಾಕೆ ಹೋಗಬೇಡ್ರಿ. ದೇಹದೊಳಗಿರುವಂಥ ವಾತ ಪಿತ್ತವನ್ನು ಕಂಟ್ರೋಲ್ನಲ್ಲಿ ಇಡುವಂಥ ಸೋರೆಕಾಯಿ ಇದು. ಹಂಗಿದ್ರೆ ಇವತ್ತಿನ ಕಂಪ್ಲೀಟ್ ವಿಡಿಯೋ ಸೋರೆಕಾಯಿ ಪಲ್ಯನ ಮಾಡೋಣ. ಇನ್ನು ಹಲವಾರು ಪಲ್ಯಗಳು ನನ್ನ ಒಂದು ರೆಸಿಪಿ ಚಾನಲ್ ಒಳಗೆ ಸಿಗ್ತಾವ. ನಿಮ್ಗೆ ಆರಾಮಾಗಿ ಹೋಗಿ ಈ ಚಾನಲ್ಗೆ ಭೇಟಿ ಮಾಡಿರಿ. ರೆಸಿಪಿಗಳನ್ನ ಆರಾಮಾಗಿ ಈಸಿಯಾಗಿ ಕಲ್ಕೊಳ್ಳೋಕೆ ಹೆಲ್ಪ್ ಆಗ್ತದೆ. ಕಟ್ ಮಾಡೋಣ ಸಣ್ಣ ಸಣ್ಣದಾಗಿ ಪೀಸ್ನ. ಈ ಸೋರೆಕಾಯಿ ಪಲ್ಯ ಮಾಡಲಿಕ್ಕೆ ನಿಮ್ಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಮನೆಯೊಳಗಿರುವಂಥ ಸಿಂಪಲ್ ಸಾಮಗ್ರಿಗಳನ್ನ ತಗೊಂಡು ಮಸ್ತ್ ಆಗಿರುವಂಥ ರುಚಿಯಾಗಿರುವಂಥ ಸೋರೆಕಾಯಿ ಪಲ್ಯನ ಮಾಡೋಣ ಇವತ್ತು. ಭಾಳ ಅಂದ್ರೆ ಭಾಳ ಕಡಿಮೆ ಟೈಮ್ ಒಳಗೆ ಈ ಪಲ್ಯನ ಮಾಡ್ಬೋದು ನೀವು. ಇದಕ್ಕೆ ಜಾಸ್ತಿ ಟೈಮ್ನೂ ಬೇಕಾಗಿಲ್ಲ. ಜಾಸ್ತಿ ನೀವು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕಾಗಿಲ್ಲ. ಇಷ್ಟೇ ಸೈಜ್ ಒಳಗೆ ಕಟ್ ಮಾಡ್ಕೊಂಡು ಹಾಕೋರಿ. ಯಾಕಂದರೆ ಇದು ಪಲ್ಯ ಭಾಳ ಸಾಫ್ಟ್ ಆಗ್ತದೆ. ಹಾಗಾಗಿ ಇದೇ ಒಂದು ಸೋರೆಕಾಯಿ ಒಳಗೆ ನೀವು ಎಣ್ಣೆಗಾಯಿ ಪಲ್ಯನೂ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತು ನಾನು ಒಂದು ರೆಸಿಪಿನೂ ನಿಮ್ಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೆ ಒಂದು 2ರಿಂದ 3 ಉಳ್ಳಾಗಡ್ಡಿನ ತೊಗೊಂಡು ಕಟ್ ಮಾಡ್ಕೊಂಡು, ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ. ಬರ್ರಿ ಇವಾಗ ಒಗ್ಗರಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡಿನಿ, ಸಾಸಿವೆ ಚಟ್ಪಟ್ ಅಂತ ಅನ್ನಲಿ. ಹಂಗೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೋಗಿ ಸಬ್ಸ್ಕ್ರೈಬ್ನ ಮಾಡಿ ಬರ್ರಿ. ಇವಾಗ ಸ್ವಲ್ಪ ನಾನು ಕರಿಬೇವನ್ನ ಹಾಕ್ಕೊತೀನಿ, ಉಳ್ಳಾಗಡ್ಡಿ ಹಾಕ್ಕೊಳಿಕತ್ತೀನಿ. ಉಳ್ಳಾಗಡ್ಡಿ ಎಣ್ಣೆ ಒಳಗೆ ಸರಿಯಾಗಿ ಬಾಡಲಿ. ನಂತರ ನಾವು ಒಂದು ಟೊಮೆಟೊನ ನಾನು ಹಾಕ್ಲಿಕ್ಕತ್ತೀನಿ. ಭಾಳ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಚಪಾತಿ ಜೊತೆನೂ ಮಸ್ತ್ ಆಗ್ತೈತಿ. ನೀವಿನ್ನು ರೊಟ್ಟಿ ಮಾಡಿರಪ್ಪ ಅಂತಂದ್ರೆ ರೊಟ್ಟಿ ಜೊತೆನೂ ಸೂಪರ್ ಆಗಿರ್ತದೆ. ನೀವೆಲ್ಲಾದರೂ ಹೊರಗಡೆ ಹೊಂಟಿರಿ ಅಂದರೆ ಚಟ್ಪಟ್ ಅಂತ ಹೇಳಿ ಮಾಡ್ಕೋಬೋದು ಪಲ್ಯನ. ಭಾಳ ಟೆನ್ಷನ್ನೂ ಇಲ್ಲ. ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿಕತ್ತೀನಿ. ಅರಿಶಿಣದ ಪುಡಿನ ಹಾಕ್ಕೊಳ್ಳೋಣ. ನಂತರ ನಾವು ಕಟ್ ಮಾಡ್ಕೊಂಡಿರೋಂಥ ಪೀಸಸ್ಗಳನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಹೊಟ್ಟೆ ಒಳಗೆ ಜಂತುಗಳು ಏನಾದರೂ ಆಗಿದ್ದು ಸಣ್ಣ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಆಗಿದ್ರು ಕೂಡ ಈ ಒಂದು ಪಲ್ಯ ಔಷಧ ಅಂತಲೇ ಹೇಳ್ಬೋದು. ನೀವು ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತು ಅಂತ ಹೇಳಿ ತಿಳಿಸೋದನ್ನ ಮರಿಬೇಡ್ರಿ. ಇವಾಗ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿಕತ್ತೀನಿ. ಖಾರ ಎಷ್ಟು ತಿಂತಿರಲ್ಲ ನೋಡಿ. ನಿಮಗಿಲ್ಲ ಬೇಡ ಅಚ್ಚ ಖಾರದ ಪುಡಿ ನಾವು ತಿನ್ನಂಗಿಲ್ಲ ಅಂತಂದ್ರೆ ಹಸಿ ಮೆಣಸಿನ್ಕಾಯಿ ನೀವು ಇದಕ್ಕೆ ಕಟ್ ಮಾಡಿ ಹಾಕ್ಕೋಬೋದು. ಗರಂ ಮಸಾಲೆ ಹಾಕ್ಕೊಳ್ಳಿಕತ್ತೀನಿ. ಗರಂ ಮಸಾಲೆ ಇಲ್ಲಾಂದರೆ ಯಾವುದಾದ್ರೂ ನೀವು ಪಲ್ಯಗೆ ಹಾಕ್ಕೊಳ್ಳೋಂಥ ಮಸಾಲೆ ಹಾಕ್ಕೊಂಡ್ರೂ ನಡೀತದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿನಿ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿನಿ. ನಿಮ್ಮ ಮನೆಯೊಳಗೆ ಯಾವ್ದು ಇರ್ತದೆ ಆ ಒಂದು ಬೆಲ್ಲನ ಹಾಕೋರಿ. ನೋಡಿದಿಲ್ಲ ಈ ಒಂದು ಪಲ್ಯ ಮಾಡಲಿಕ್ಕೆ ಎಷ್ಟು ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡೀನಿ. ಆರಾಮಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸೂಪರ್ ಆಗಿರೋ ಪಲ್ಯ ರೆಡಿ ಆಗ್ತದೆ ಇವತ್ತು. ಸ್ವಲ್ಪ ನೀರನ್ನ ಹಾಕಿಟ್ಟು ಒಂದು 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. ನೋಡಿದಿಲ್ಲ ಇದು ಒಂಥರ ಡಿಫ್ರೆಂಟ್ ರುಚಿನ ಕೊಡ್ತದೆ. ಮಾಡಿ ನೋಡಿರಿ ಹೆಂಗೆ ಅನಿಸ್ತು ಅಂತ ಹೇಳಿ ತಿಳಿಸೋದನ್ನ ಮರಿಬೇಡ್ರಿ. ನೋಡಿರಿ ಎಷ್ಟು ಚಂದ ಗ್ರೇವಿ ಮಸ್ತ್ ಸೂಪರಾಗಿ ಕಾಣಿಸ್ಲಿಕ್ಕತ್ತದ ಪಲ್ಯ. ಈ ಪಲ್ಯ ಅವಾಗವಾಗ ಮಾಡ್ತಾಯಿರಿ, ಮಕ್ಕಳಿಗೆ ಕೊಡ್ತಾಯಿರಿ. ಬಟ್ ಜಾಸ್ತಿನೂ ಒಳ್ಳೆಯದಲ್ಲ. ಒಂದು ಲಿಮಿಟೆಡ್ ಆಗಿ ಒಂದು ಆಹಾರದಲ್ಲಿ ನೀವು ಇದನ್ನ ಸೇವಿಸ್ತಾ ಹೋಗ್ರಿ. ಸೀಸನಲ್ಲಿ ಬರೋವಂಥ ತರಕಾರಿಗಳು ಎಲ್ಲವೂ ಕೂಡ ದೇಹಕ್ಕೆ ಭಾಳ ಅತ್ಯಮೂಲ್ಯವಾಗಿರ್ತವೆ. ನೋಡಿದಿಲ್ಲ ಇವತ್ತಿನ ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಬಿಸಿ ಸೋರೆಕಾಯಿ ಪಲ್ಯ ಇವತ್ತಿನ ರೆಸಿಪಿ ಸೂಪರ್ ಆಗೈತಿ, ಮಸ್ತ್ ಆಗ್ಯದ. ಭಾಳ ಅಂದ್ರೆ ಭಾಳ ಟೈಮ್ ಉಳಿಸೋ ಅಂಥ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾಕೆ ತಡ, ಈ ಒಂದು ಸೋರೆಕಾಯಿ ಇತ್ತು ಅಂದ್ರೆ ಸಿಂಪಲ್ ಪಲ್ಯನ ಮಾಡಿ ನೋಡ್ರಿ. ಹಂಗೆ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವಿಡಿಯೋನ ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ, ಆರಾಮಾಗಿರಿ, ಖುಷಿಯಾಗಿರಿ, ತಿಂತಾಯಿರಿ. ನಮಸ್ಕಾರ.